ನಾವು ರೈತರು, ಕಾರ್ಮಿಕರು, ನಾವು ರೈತ ಪರ ಹೋರಾಟಗಾರರು. ಧರ್ಮ, ಜಾತಿ ಎಲ್ಲೆ ಮೀರಿ ನ್ಯಾಯಕ್ಕಾಗಿ ನಮ್ಮ ಹೋರಾಟ. ನಾವು ಎಲ್ಲದಕ್ಕೂ ಸಿದ್ಧ, ಎಲ್ಲದಕ್ಕೂ ಬದ್ಧ. ನಮ್ಮ ಚಾನೆಲ್ ನಿಮ್ಮ ಜೊತೆ. ಕೆಜಿಎನ್ ನ್ಯೂಸ್ ಹುಕ್ಕೇರಿ ಯೂಟ್ಯೂಬ್ ಚಾನೆಲ್. ಮೊಹಮ್ಮದ್ ಅಲಿ ಬಾಡ್ಕರ್. ನಮಸ್ಕಾರ ವೀಕ್ಷಕರ, ಕೆಜಿಎನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದು ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಬಸ್ತವಾಡ ಗ್ರಾಮದಲ್ಲಿ ಸುಮಾರು ವರ್ಷಗಳಿಂದ ವಿದ್ಯುತ್ ಕೊರತೆ ಇರೋದನ್ನ ಗಮನಿಸಿದ ಭಾರತೀಯ ಕೃಷಿಕ ಸಮಾಜ ನವದೆಹಲಿ ಕರ್ನಾಟಕ ರಾಜ್ಯ ಸಂಘದಿಂದ ಹಾಗೂ ರೈತ ಹಿತರಕ್ಷಣಾ ವೇದಿಕೆ ಈ ರೀತಿ ಹಲವಾರು ಸಂಘಗಳಿಂದ ಹೋರಾಟ ಮಾಡಲಾಗಿತ್ತು. ಎಸ್, ಆ ಹೋರಾಟದ ಫಲವಾಗಿ ವೀಕ್ಷಕರ ಇಂದು ಬಸ್ತವಾಡ ಗ್ರಾಮಸ್ಥರಿಗೆ ಸಂತೋಷದ ಸುದ್ದಿ. ಈ ಹೋರಾಟ ಮಾಡದಿದ್ರೆ ನಾವು ಕತ್ತಲಲ್ಲೇ ಕುಳಿತಿರಬೇಕಾಗಿತ್ತು ಅಂತ ಇಂದು ಸಂತೋಷವನ್ನ ವ್ಯಕ್ತಪಡಿಸಿದ್ದಾರೆ. ಇಂದು ಹೊಸ ಟಿಸಿ ಅಳವಡಿಸಿ ಚಾಲನೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಪಿಡಿಒ ಲಕ್ಷ್ಮೀನಾರಾಯಣ್ ಹಾಗೂ ಸೆಕ್ಷನ್ ಆಫೀಸರ್ ಮಲ್ಲಿಕಾರ್ಜುನ ಹೆಬ್ಬಾಳೆಯವರು ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾಜಿ ಅಧ್ಯಕ್ಷರು ಹುಸೇನ್ ಬೇಗ್ ಇನಾಮ್ದಾರ್, ಮಹಬೂಬ್ ಸಿಪಾಯಿ, ಇಲಿಯಾಸ್ ಬೇಗ್ ಇನಾಮ್ದಾರ್, ಕಾಡಪ್ಪ ಮಗ್ದುಮ್, ಯಾಂಗೀರ್ ಬೇಗ್ ಇನಾಮ್ದಾರ್, ದಯಾನಂದ್ ವಂಟಮೂರಿ, ಭಾರತೀಯ ಕೃಷಿಕ ಸಮಾಜ ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾದ ಮೊಹಮ್ಮದ್ ಅಲಿ ಬಾಡ್ಕರ್, ಇಸ್ಮಾಯಿಲ್ ಖಾಲಿ, ದಿಲಾವರ್ ಬೇಗ್ ಇನಾಮ್ದಾರ್, ಸಲ್ಲು ಬಾಡ್ಕರ್, ಕುತುಬ್ ಬಾಡ್ಕರ್, ಸಲೀಂ ಕಡಪಿ, ಮಲಿಕ್ ಬಾಡ್ಕರ್ ಹಾಗೂ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳು ಎಲ್ಲ ಗ್ರಾಮಸ್ಥರ ಸಮ್ಮುಖದಲ್ಲಿ ಈ ಉದ್ಘಾಟನಾ ಕಾರ್ಯಕ್ರಮವನ್ನ ನಡೆಸಲಾಯಿತು. ವರದಿ ಮೊಹಮ್ಮದ್ ಅಲಿ ಬಾಡ್ಕರ್, ಹುಕ್ಕೇರಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಒಂದು ಮಧ್ಯದಲ್ಲಿ ಭಾಳ ನಿರಂತರ ಜ್ಯೋತಿಲದ ಸಮಸ್ಯೆಗೆ ಎದುರಾಗುತ್ತಿತ್ತು ಹಾಗೂ ಕುಡಿಯುವ ನೀರಿನ ಮೋಟರ್ಗೂ ನಮಗೆ ಒಂದು ವಿದ್ಯುತ್ ಭಾಳ ಕಡಿಮೆ ಅವಧಿಗೆ ಕೊಡ್ತಾಯಿದ್ರು. ನೀರಿಸಲಿಕ್ಕೆ ಗ್ರಾಮ ಪಂಚಾಯತ್ ವತಿಯಿಂದ ನಾವು ಆಲ್ರೆಡಿ 2.5 ಲಕ್ಷ ರೂಪಾಯಿ ತುಂಬಿ ಈ ಒಂದು 68 KV ಟಿಸಿಯನ್ನು 63 KV ಟಿಸಿಯನ್ನು ಅಳವಡಿಸಿ ಜನರಿಗೆ ಅನುಕೂಲ ಆಯಿತು ಹಾಗೂ ಕುಡಿಯುವ ನೀರಿಗೂ ತೊಂದರೆ ಇಲ್ದಂಗೆ ಒಂದು ಮಾಡಿದ್ವಿ. ಇದಕ್ಕೆ ಎಲ್ಲ ಗ್ರಾಮ ಪಂಚಾಯತ್ ವತಿಯಿಂದ ಮತ್ತು ಎಲ್ಲ ಅಧಿಕಾರಿಗಳಿಗೆ ನಾನು ಧನ್ಯವಾದಗಳನ್ನು ವಿಶೇಷವಾಗಿ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಅಧಿಕಾರಿಗಳಿಗೆ ಎಲ್ಲರಿಗೂ ನಾನು ವಿಶೇಷವಾಗಿ ಧನ್ಯವಾದ ತಿಳಿಸಿದ್ದೇನೆ. इस्माइल आ रहे हैं. ಹುಕ್ಕೇರಿ ತಾಲೂಕಿನ ಬಸ್ತವಾಡ ಗ್ರಾಮದ ಹತ್ತಿರವಿರುವ ಗೌಣಾರ್ ಮಡ್ಡಿಯಲ್ಲಿ 63 KV ಹೊಸ ವಿದ್ಯುತ್ ಪರಿವರ್ತಕ ಕೇಂದ್ರಕ್ಕೆ ಚಾಲನೆ ನೀಡಲಾಯಿತು. ಸದರಿ ಟಿಸಿಗೆ 7,47,707 ರೂಪಾಯಿ
ಅಂದಾಜು ಪತ್ರಿಕೆ ತಯಾರಿಸಲಾಗಿ ಪಂಚಾಯಿತಿಯಿಂದ 2,50,000 ರೂಪಾಯಿ ಹಣವನ್ನು ಭರ್ನಾ ಮಾಡುತ್ತಾರೆ. ಇದರಿಂದ ನಿರಂತರ ಜ್ಯೋತಿಯ ವಿದ್ಯುತ್ತನ್ನು ಎಲ್ಲ ಗ್ರಾಹಕರು ಸದುಪಯೋಗಪಡಿಸಿಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿ. ಒಂದು ಮಧ್ಯದಲ್ಲಿ ಭಾಳ ನಿರಂತರ ಜ್ಯೋತಿ ಇಲ್ಲದ ಸಮಸ್ಯೆಗೆ ಎದುರಾಗುತ್ತಿತ್ತು. ಹಾಗೂ ಕುಡಿಯುವ ನೀರಿನ ಮೋಟ್ರಿಗೂ ನಮಗೆ ಒಂದು ವಿದ್ಯುತ್ ಭಾಳ ಕಡಿಮೆ ಅವಧಿಗೆ ಕೊಡ್ತಾಯಿದ್ರು. ನೀರಿಸಲಿಕ್ಕೆ ಗ್ರಾಮ ಪಂಚಾಯತಿ ವತಿಯಿಂದ ನಾವು ಆಲ್ರೆಡಿ 2.5 ಲಕ್ಷ ರೂಪಾಯಿ ತುಂಬಿ ಈ ಒಂದು 68 KV TCಯನ್ನು 63 KV TCಯನ್ನು ಅಳವಡಿಸಿ ಜನರಿಗೆ ಅನುಕೂಲ ಆಯಿತು. ಹಾಗೂ ಕುಡಿಯುವ ನೀರಿಗೂ ತೊಂದರೆ ಇಲ್ದಂಗೆ ಒಂದು ಮಾಡಿದ್ವಿ. ಇದಕ್ಕೆ ಎಲ್ಲ ಗ್ರಾಮ ಪಂಚಾಯತಿ ವತಿಯಿಂದ ಮತ್ತು ಎಲ್ಲ ಅಧಿಕಾರಿಗಳಿಗೆ ನಾನು ಧನ್ಯವಾದಗಳನ್ನು ವಿಶೇಷವಾಗಿ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಅಧಿಕಾರಿಗಳಿಗೆ ಎಲ್ಲರಿಗೂ ನಾನು ವಿಶೇಷವಾಗಿ ಧನ್ಯವಾದ ತಿಳಿಸಿದ್ದೇನೆ.